ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ಎರಡು ಸ್ಥಳೀಯ ಸಂಸ್ಥೆ ಚುನಾವಣೆಯ ಫಲಿತಾಂಶ, ಆದರೆ ಅದು ಕೊಟ್ಟಿರುವ ಸಂದೇಶಗಳು 10, ಅದು ಕಲಿಸಿರುವ ಪಾಠಗಳು ಕೂಡ 10. ನಾನು ಮಾತಾಡ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಜಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ಗೆ ನಡೆದ ಚುನಾವಣೆಯ ಬಗ್ಗೆ. ಅಲ್ಲಿ ಬಿಜೆಪಿ ಗೆದ್ದಿದೆ. ಬಿಜೆಪಿ ಗೆದ್ದಿದೆ ಅನ್ನೋದಕ್ಕಿಂತ ಕಾಂಗ್ರೆಸ್ ತನ್ನ ಸ್ವಯಂಕೃತ ತಪ್ಪುಗಳಿಂದಾಗಿ ಸೋತಿದೆ ಅಂದರೆ ಸರಿಯಾಗತ್ತೆ. ಇನ್ನೊಂದೆಡೆ ಕಾಂಗ್ರೆಸ್ ಒಂದೇ ನಮಗೆ ಆಯ್ಕೆ ಅಲ್ಲ ಎಂಬ ಸಂದೇಶವನ್ನು ಅಲ್ಪಸಂಖ್ಯಾತ ಸಮುದಾಯದವರು ಕೊಟ್ಟಿದ್ದಾರೆ. ಬಜಪೆ ಮತ್ತು ಕಿನ್ನಿಗೋಳಿ ಈ ಹಿಂದೆ ಗ್ರಾಮ ಪಂಚಾಯತ್ ಆಗಿದ್ದಾಗ ಅಲ್ಲಿ ಕಾಂಗ್ರೆಸ್ ಪಾರಮ್ಯ ಇತ್ತು. ಆದರೆ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿದಾಗ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಮುಗ್ಗರಿಸಿದೆ. ಎರಡು ಸೋಲು ಕಾಂಗ್ರೆಸ್ ಮಾಡಿಕೊಂಡ ಸೊಸೈಡ್ ರೀತಿಯಲ್ಲಿದೆ. ಕಾಂಗ್ರೆಸ್ ಸೋಲಿಗೆ ತುಂಬ ಕಾರಣಗಳಿದೆ. ಚುನಾವಣೆಯ ಕಳಪೆ ನಿರ್ವಹಣೆ, ನಾಯಕರ ಸ್ವಪ್ರತಿಷ್ಠೆ, ಮುಸ್ಲಿಮರ ಕಡೆಗಣನೆ, ಅಭ್ಯರ್ಥಿ ಆಯ್ಕೆಯಲ್ಲಿ ಎಡವಟ್ಟು, ಹೀಗೆ ಕಾರಣಗಳು 10 ಇದೆ. ಮೂಡಬಿದಿರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 2 ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ನಡೆಯಿತೋ ಅದು ಕಾಂಗ್ರೆಸ್ಸಿನ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ. ಕಾಂಗ್ರೆಸ್ ಹೇಗೆ ತನ್ನ ಗ್ರೌಂಡ್ ಕಳೆದುಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಯಕರು ಎನಿಸ್ಕೊಂಡವರು ಸ್ವಯಂ ಪ್ರತಿಷ್ಠೆಗೆ ಬಿದ್ದು ಸ್ಥಳೀಯರ ಜನಸಮುದಾಯಗಳ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಏನಾಗುತ್ತೆ? ಅದೇ ಬಜಪೆ ಮತ್ತು ಕಿನ್ನಿಗೋಳಿಯಲ್ಲಿ ಆಗಿರೋದು. ಅಲ್ಪಸಂಖ್ಯಾತರನ್ನ ಕೇವಲ ಮತ ಬ್ಯಾಂಕ್ ಆಗಿ ನೋಡಿದ್ದಕ್ಕೆ ಕಾಂಗ್ರೆಸ್ ಅಲ್ಲಿ ಹಿನ್ನಡೆ ಅನುಭವಿಸುವಂತ ಆಯಿತು. ಮುಸ್ಲಿಂ ಸಮುದಾಯವನ್ನ ಟೇಕನ್ ಫಾರ್ ಗ್ರಾಂಟೆಡ್ ರೀತಿ ನೋಡಿದ್ದಕ್ಕೂ ಬಜಪೆಯಲ್ಲಿ ಕಾಂಗ್ರೆಸ್ಸಿಗೆ ಸರಿಯಾದ ಹೊಡೆತ ಕೊಡ್ತು. ಮುಸ್ಲಿಂ ಸಮುದಾಯದ ನೋವುಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವ ಮುಖಂಡರನ್ನ ಕಟ್ಟಿ ಹಾಕಲು ಹೊರಟವರಿಗೆ ಬಜಪೆ ಪಟ್ಟಣ ಪಂಚಾಯತ್ ಚುನಾವಣೆ ಸರಿಯಾದ ಪಾಠವನ್ನೇ ಕಲಿಸಿದೆ. ಮುಸ್ಲಿಂ ಸಮುದಾಯದ ಪರವಾಗಿ ಯಾರು ನಿಲ್ತಾರೋ ಅವರನ್ನ ಮುಗಿಸ್ತೇವೆ ಅಂತ ಹೊರಟವರಿಗೆ ಈ ಫಲಿತಾಂಶ ಮುಖಭಂಗ ಉಂಟು ಮಾಡಿದೆ. ಸಿರಾಜ್ ಬಜಪೆ ಎಂಬ ಕಾಂಗ್ರೆಸ್ಸಿನ ಮುಖಂಡ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾದಾಗ ಧ್ವನಿ ಎತ್ತಿದ್ರು. ಅದೇ ಕಾರಣಕ್ಕೆ ಅವರಿಗೆ ಅವರ ವಾರ್ಡ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ. ಆಗ ಸಿರಾಜ್ ಅವರು ಪಕ್ಷೇತರನಾಗಿ ಸ್ಪರ್ಧೆಗೆ ನಿಂತು ಗೆದ್ರು. ಸಿರಾಜ್ ಬಜಪೆ ಗೆಲುವು ಏನಿದೆಯೋ ಅದು ಅವರಿಗೆ ಟಿಕೆಟ್ ತಪ್ಪಿಸಿದವರಿಗೆ ಕಪಾಳ ಮೋಕ್ಷ ಮಾಡಿದಂತಿದೆ. ನಿಮಗೆಲ್ಲ ಗೊತ್ತಿರುವಂತೆ ಕೆಲ ಸಮಯದ ಹಿಂದೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣ ಸಂಪೂರ್ಣವಾಗಿ ಕೆಟ್ಟಿತ್ತು. ಸರಣಿ ಹತ್ಯೆಗಳು, ಸರಣಿ ದಾಳಿಗಳು, ವ್ಯವಸ್ಥೆಯ ನಿರ್ಲಕ್ಷ್ಯ, ಆಳುವವರ ರಾಜಕೀಯ ಮೋಸದಾಟಗಳು ಇವೆಲ್ಲ ಜಿಲ್ಲೆಯ ಮುಸ್ಲಿಂ ಸಮುದಾಯವನ್ನು ಘಾಸಿಗೊಳಿಸಿತ್ತು. ಮುಸ್ಲಿಂ ಸಮುದಾಯದ ಆಕ್ರೋಶ ಕೊಂಡು ಅವತ್ತು ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಅದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇಂದು ಸ್ವಲ್ಪ ಮಟ್ಟಿನಲ್ಲಿ ಶಾಂತ ಆಗಿದೆ. ಆದರೆ ಅಂದು ಸಮುದಾಯದ ಪರ ನಿಂತಿದ್ದ ಕಾಂಗ್ರೆಸ್ ಮುಖಂಡರನ್ನ ಈಗಲೂ ಟಾರ್ಗೆಟ್ ಮಾಡೋದನ್ನ ಬಿಟ್ಟಿಲ್ಲ. ಸಿರಾಜ್ ಒಬ್ಬರೇ ಅಲ್ಲ, ಶಾಹುಲ್ ಹಮೀದ್ ಸೇರಿದಂತೆ ಸಮುದಾಯದ ಪರವಾಗಿ ನಿಂತಿರುವ ಒಂದಷ್ಟು ಮುಸ್ಲಿಂ ಮುಖಂಡರನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಅನ್ನೋದು ಸುಳ್ಳಲ್ಲ. ಅದು ಬಜಪೆ ಚುನಾವಣೆಯಲ್ಲಿ ಮತ್ತಷ್ಟು ಪಕ್ಕಾ ಆಗಿದೆ. ಇಷ್ಟೇ ಅಲ್ಲ, ಬಜಪೆ ಮತ್ತು ಕಿನ್ನಿಗೋಳಿ ಲೋಕಲ್ ಫೈಟ್ ವೇಳೆ ಸ್ಥಳೀಯ ಕಾಂಗ್ರೆಸ್ ನೇತೃತ್ವದ ಮುಸ್ಲಿಂ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಿದ್ದು ಎದ್ದು ಕಾಣ್ತಾ ಇತ್ತು. ಮುಸ್ಲಿಂ ಮುಖಂಡರನ್ನು ಕೂಡ ದೂರ ಸರಿಸಿ ಅವರು ಚುನಾವಣೆ ಮಾಡಿದರು. ಸ್ಥಳೀಯ ಪ್ರಭಾವಿ ಮುಖಂಡ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರನ್ನು ಪಕ್ಷ ಸರಿಯಾಗಿ ಬಳಸಿಕೊಳ್ಳಲಿಲ್ಲ. ಕೆಲವು ಮಂದಿ ನಿಷ್ಪ್ರಯೋಜಕ ನಾಯಕರು ಚುನಾವಣೆ ನಡೆಸಿದ್ದಕ್ಕೆ ಈ ಸೋಲಾಗಿದೆ. ಲೋಕಲ್ ಚುನಾವಣೆ ನಡೆಯುವಾಗ ಪಕ್ಷಗಳು ಅಲ್ಲಿನ ಸ್ಥಳೀಯರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಡೆದುಕೊಳ್ಬೇಕಾಗತ್ತೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಸ್ಥಳೀಯ ಜನರು ಮತ್ತು ಕಾರ್ಯಕರ್ತರ ಅಭಿಪ್ರಾಯಗಳಿಗೆ ಗೌರವ ನೀಡಬೇಕಾಗತ್ತೆ. ಆದರೆ ನಾಯಕರಾದವರು ಆ ಕೆಲಸ ಮಾಡಿಲ್ಲ. ನಾಯಕರೇ ಗುಂಪುಗಾರಿಕೆಗೆ ಅವಕಾಶ ಕೊಟ್ಟರು. ಕೆಲ ನಾಯಕರೇ ಒಂದು ಗುಂಪಾಗಿ ಸ್ಥಳೀಯ ಮುಖಂಡರನ್ನ ಮೂಲೆ ಗುಂಪು ಮಾಡುವ ಪ್ಲಾನ್ ಹಾಕೊಂಡ್ರು. ಗೆಲ್ಲುವ ಸಾಮರ್ಥ್ಯ ಇದ್ದವರನ್ನು ಅದುಮಿಡೋಕೆ ಮುಂದಾದರು. SDP ಜೊತೆಗೆ ಮೈತ್ರಿಗೂ ಅಡ್ಡಗಾಲು ಹಾಕಿದ್ರು. ಅದರಿಂದಲೇ ಇಂತಹ ಸೋಲಾಯಿತು. ಕೊನೆಗೆ ಸೋತ ಮೇಲೆ ಇವರು SDP ಮೇಲೆ BJP ಮೇಲೆ ಬೊಟ್ಟು ಮಾಡಿದರೆ ಏನು ಪ್ರಯೋಜನ? ಇವರು ಮೊದಲು SDP ಒಂದು ರಾಜಕೀಯ ಪಕ್ಷ ಅನ್ನೋದನ್ನು ಒಪ್ಪಿಕೊಂಡಿದ್ದರೆ, ಸಮುದಾಯಗಳಿಗೆ ಸರಿಯಾದ ಪಾಲು ಕೊಡಲು ಮುಂದಾಗಿದ್ದರೆ ಬಜಪೆ ಪಟ್ಟಣ ಪಂಚಾಯತಿಯಲ್ಲಿ ಕಾಂಗ್ರೆಸ್ಗೆ ಇಂತಹ ಸೋಲು ಆಗ್ತಾ ಇರಲಿಲ್ಲ. ಎಷ್ಟೊಂಥ BJP ಎಂಬ ಗುಮ್ಮವನ್ನು ತೋರಿಸಿ
ಅಲ್ಪಸಂಖ್ಯಾತರ ವೋಟ್ ಪಡಿತೀರಾ? ಚುನಾವಣೆ ಗೆಲ್ಲೋಕೆ ಕೇವಲ BJPಯನ್ನು ತೋರಿಸಿದ್ರೆ ಸಾಕಾಗಲ್ಲ, ಅಲ್ಲಿ ಕಾರ್ಯತಂತ್ರಗಳಿರಬೇಕಾಗತ್ತೆ ಅನ್ನೋದನ್ನ ಕರಾವಳಿಯ ಕಾಂಗ್ರೆಸ್ ಯಾವಾಗ ಅರ್ಥ ಮಾಡುತ್ತೋ ಗೊತ್ತಿಲ್ಲ. ಕರಾವಳಿ ಕಾಂಗ್ರೆಸ್ಸಿನ ಕೆಲ ಉನ್ನತ ನಾಯಕರ ಹಠಮಾರಿ ನಿಲುವು ಈ ಸೋಲಿಗೆ ಕಾರಣ ಅಂತ ಸ್ಥಳೀಯ ಕಾಂಗ್ರೆಸ್ ಮುಖಂಡರೇ ಒಪ್ಪಿಕೊಳ್ತಾ ಇದ್ದಾರೆ. ನ್ಯಾಯ ಮಾತಾಡುವವರನ್ನ, ಗ್ರೌಂಡ್ನಲ್ಲಿ ನಿಂತು ಕೆಲಸ ಮಾಡುವವರನ್ನ ಮೂಲೆ ಗುಂಪು ಮಾಡಿ ಜೈಕಾರ ಹಾಕುವವರನ್ನ ಮುಂದೆ ತಂದರೆ ಇಂತಹದ್ದೇ ಫಲಿತಾಂಶ ಬರುತ್ತೆ ಅಂತ ನಿಷ್ಠಾವಂತ ಕಾರ್ಯಕರ್ತರು ತೋಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿರುವಾಗ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯವಿದ್ದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತಿರೋದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹೆಚ್ಚಿನ ಹಾನಿ ಮಾಡುವ ಸಾಧ್ಯತೆ ಇದೆ. ಸರ್ಕಾರ ಮತ್ತು ಪಕ್ಷಕ್ಕೆ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಕಾಂಗ್ರೆಸ್ ಈ ಚುನಾವಣೆಯನ್ನು ನಡೆಸಿದೆ. ಅಲ್ಲದೆ ಸ್ಥಳೀಯ ಮಟ್ಟದಲ್ಲಿ SDP ಬಲ ಪಡಿತಾ ಇರುವಾಗ ಹೊಂದಾಣಿಕೆಗೆ ಮುಂದಾಗದೆ ಹಠ ಸಾಧಿಸಿದ ಕಾಂಗ್ರೆಸ್ ನಾಯಕತ್ವದ ನಿರ್ಧಾರ ಇನ್ನಷ್ಟು ದುಬಾರಿಯಾಗುವ ಸಾಧ್ಯತೆ ಇದೆ. ಕೆಲವರ ದುರಹಂಕಾರಗಳು ಹೀಗೆ ಮುಂದುವರಿದರೆ ಕರಾವಳಿಯಲ್ಲಿ ಕಾಂಗ್ರೆಸ್ಗೆ ಇನ್ನಷ್ಟು ಹೊಡೆತ ಬೀಳುತ್ತೆ ಅಂತ ಕಾಂಗ್ರೆಸ್ಸಿಗರೇ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಾದರೂ ಆಗಿರುವ ತಪ್ಪುಗಳನ್ನು ಸರಿಪಡಿಸಬೇಕೆಂದು ನಿಷ್ಠಾವಂತ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಈ ಆಗ್ರಹಗಳು ದಪ್ಪ ಚರ್ಮದ ಕೆಲ ನಾಯಕರ ತಲೆಗೆ ಹೊಕ್ಕುತ್ತೋ ಗೊತ್ತಿಲ್ಲ. ಈ ಕಾಲದಲ್ಲಿ ನಾಯಕರಾದವರು ತಗ್ಗಿ ಬಗ್ಗಿ ನಡೆದರೂ ಜನ ಕೇರ್ ಮಾಡಲ್ಲ ರೀ. ಅಂಥದ್ರಲ್ಲಿ ಎದೆಯುಬ್ಬಿಸಿ ನಡೆದರೆ, ಮುಖಕ್ಕೆ ಮುಖ ಕೊಟ್ಟು ಮಾತನಾಡದಿದ್ರೆ ಜನ ಕೇರ್ ಮಾಡ್ತಾರೇನ್ರಿ? ಇಷ್ಟು ಸಣ್ಣ ಖಬರ್ ಇರದವರು ಅದೇಗೆ ನಾಯಕರಾಗ್ತಾರೋ ಗೊತ್ತಿಲ್ಲ. ಜೊತೆಯಲ್ಲಿ 4 ಹುಡುಗರನ್ನ ಇಟ್ಕೊಂಡು ಓಡಾಡಿದರೆ ನಾನು ದೊಡ್ಡ ನಾಯಕ ಎಂಬ ಭ್ರಮೆಗೆ ಬಿದ್ದವರು ಚುನಾವಣೆ ನಡೆಸಿದರೆ ಈ ಫಲಿತಾಂಶ ಬರದೆ ಇನ್ನೇನಾಗತ್ತೆ ಹೇಳಿ? ಆಗಿರುವ ಪ್ರಮಾದವನ್ನು ಸರಿಪಡಿಸಿ ಇನ್ನಾದರೂ ಅವರು ಪಾಠ ಕಲಿತಾರೋ ಗೊತ್ತಿಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.